ಕಥೆಯ ಆರಂಭದಲ್ಲಿ 3 ಸೈಂಟಿಸ್ಟ್ಗಳು ಬೀಚ್ಗೆ ಡ್ರೈವ್ ಹೊಡ್ಕೊಂಡು ಹೋಗ್ತಿದ್ದಾರೆ. ಅದರಲ್ಲಿ ಒಬ್ಬ ಸ್ಟೀವನ್ ಅಂತ ಇದ್ದಾನೆ. ಅವನು ಬೆತ್ತಲೆಯಾಗಿ ಸತ್ತು ಬಿದ್ದಿರೋ ಒಬ್ಬ ದೈತ್ಯ ಮನುಷ್ಯನ ಬಗ್ಗೆ ನ್ಯಾರೇಟ್ ಮಾಡ್ತಿದ್ದಾನೆ. ಹಿಂದಿನ ದಿನ ಸಮುದ್ರದಲ್ಲಿ ಭಯಂಕರ ಚಂಡಮಾರುತ ಅಪ್ಪಳಿಸ್ತು. ಅದು ಒಂದು ದೈತ್ಯ ಮನುಷ್ಯನ ಹೆಣವನ್ನು ದಡಕ್ಕೆ ತಳ್ಳಿಬಿಟ್ಟಿತ್ತು. ಅಲ್ಲಿದ್ದ ಲೋಕಲ್ ಮೀನುಗಾರರು ಇದ್ದು ನೋಡಿ ಸಂಪೂರ್ಣ ಡಿಸ್ಟರ್ಬ್ ಆಗಿ ಅಧಿಕಾರಿಗಳಿಗೆ ಕಾಲ್ ಮಾಡಿ ವಿಷಯ ಹೇಳಿದರು. ಆದರೆ ಅಧಿಕಾರಿಗಳಿಗೆ ಮೊದಲು ಇದು ಸುಳ್ಳು ಅಂತ ಅನಿಸ್ತು. ಆದರೆ ಜನ ಬೀಚ್ಗೆ ಹೋಗಿ ವಾಪಸ್ ಬಂದು ಒಂದೊಂದು ಮೈ ಜುಮ್ಮೆನಿಸೋ ಸ್ಟೋರಿ ಹೇಳಕ್ಕೆ ಶುರು ಮಾಡಿದ್ಮೇಲೆ ಈ ಸೈಂಟಿಸ್ಟ್ಗಳೇ ಖುದ್ದು ಹೋಗಿ ನೋಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ರು. ಸ್ಟೀವನ್ ಮತ್ತು ಅವನ ಕಾಲೀಗ್ಸ್ ಎಲ್ಲರೂ ತಲೆ ಕೆಟ್ಟವ್ರ ಹಾಗೆ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಈಗ ಆ ದೈತ್ಯನ ಹೆಣವನ್ನು ನೋಡಿ ಅವ್ರ ಬಾಯಿ ತೆರ್ಕೊಂಡು ನಿಂತ್ಬಿಟ್ರು. ಶವದ ಸುತ್ತ ಜನ ಗುಂಪು ಸೇರಿದ್ರು. ಆದರೆ ಅದು ಸೇಫ್ ಅಂತ ಖಚಿತ ಆಗೋವರೆಗೂ ಯಾರೂ ಮುಟ್ಟೋಕೆ ರಿಸ್ಕ್ ತಗೊಳ್ಳಿಲ್ಲ. ಸ್ಟೀವನ್ ಕಾಲೀಗ್ಸ್ ಆ ದೈತ್ಯನ ದೂರದಿಂದ ಎಸ್ಟಿಮೇಟ್ ಮಾಡ್ತಾ ಇವನ್ ವೆಯ್ಟ್ ಸುಮಾರು 80 ಟನ್ ಇರ್ಬೋದು ಅಂತ ಹೇಳ್ತಾನೆ. ಆದರೆ ಸ್ಟೀವನ್ಗೆ ವೆಯ್ಟ್ ಬಗ್ಗೆ ಅಲ್ಲ, ಅವನ ಫೇಸ್ ಬಗ್ಗೆ ಕ್ಯೂರಿಯಾಸಿಟಿ ಇತ್ತು. ಆ ದೈತ್ಯ ಎಷ್ಟು ವರ್ಷದವನು ಅಂತ ಫಿಗರ್ ಔಟ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು, ಯಾಕಂದರೆ ಅವನ ಫೀಚರ್ಸ್ ಎಲ್ಲ ಅಷ್ಟು ಮ್ಯಾಸಿವ್ ಆಗಿದ್ವು. ಆದರೆ ಆ ದೈತ್ಯನ ಶಾರ್ಪ್ ಆದ ಮೂಗು ಮತ್ತು ಬಾಯಿ ನೋಡಿದ್ರೆ ಅವನೊಬ್ಬ ಯಂಗ್ ಮ್ಯಾನ್, ಸಾಫ್ಟ್ ಸ್ವಭಾವದವನಂತ ಕಾಣ್ತಾನೆ ಅಂತ ಸ್ಟೀವನ್ ಊಹಿಸ್ತಾನೆ. ಆಮೇಲೆ ಮೂವರು ಅವನ ಬಾಡಿ ಸುತ್ತ ತಿರುಗ್ತಾ ಇನ್ಸ್ಪೆಕ್ಟ್ ಮಾಡ್ತಾರೆ. ಆಗ ಸ್ಟೀವನ್ಗೆ ಶವದ ಅಂಗೈಯಲ್ಲಿ ನೀರು ಜಮಾ ಆಗಿ ಅದರಲ್ಲಿ ಪುಟ್ಟ ಮೀನುಗಳು ಈಜ್ತಿರೋದು ಕಾಣಿಸುತ್ತೆ. ಆಗ ಸ್ಟೀವನ್ ಅವನ ಸೈಜ್ಗಿಂತ ಹೆಚ್ಚಾಗಿ ಅವನಿದ್ದಾನೆ ಅನ್ನೋ ಫ್ಯಾಕ್ಟೇ ತನ್ನನ್ನು ಮೋಸ್ಟ್ ಮೈಂಡ್ ಬ್ಲೋ ಮಾಡ್ತಿದೆ ಅಂತ ಹೇಳ್ತಾನೆ. ಬೀಚ್ನಲ್ಲಿದ್ದ ಜನರ ಗುಂಪನ್ನು ನೋಡಿ ನಾವೆಲ್ಲ ಅವನ ಇಂಪರ್ಫೆಕ್ಟ್ ಡೌನ್ಗ್ರೇಡ್ ಕಾಪಿಗಳು ಅಷ್ಟೇ ಅಂತ ಕನ್ಕ್ಲೂಡ್ ಮಾಡ್ತಾನೆ. ಸ್ಟೀವನ್ ಆ ದೈತ್ಯನ ನೋಡ್ತಾ ಪೂರ್ತಿ ಟ್ರಾನ್ಸ್ನಲ್ಲಿ ಹೋಗಿರೋ ಹೊತ್ತಿಗೆ ಅವನ ಕೊಲೀಗ್ ಶವದ ಎದೆ ಮೇಲೆ ಹತ್ತಿ ಜನರಿಗೆ ಇಲ್ಲಿ ಬನ್ನಿ, ಸೇಫ್ ಇದೆ ಅಂತ ಸಿಗ್ನಲ್ ಕೊಡ್ತಾನೆ. ಜನ ಗುಂಪಾಗಿ ಅವನ ಕಡೆ ಓಡ್ತಾ ಚೀರ್ ಮಾಡ್ಕೊಂಡು ಮೇಲೆ ಹತ್ತಿದ್ರು. ಕೆಲವರು ಅಯ್ಯೋ ಇದು ರಬ್ಬರ್ ಥರ ಇದೆ, ಬೌನ್ಸ್ ಆಗ್ತಿದೆ ಅಂತ ಕಮೆಂಟ್ ಹೊಡೆದ್ರು. ಮಕ್ಕಳು ಅವನ ಎದೆ ಮೇಲೆ ಆಡೋಕ್ಕೆ ಶುರು ಮಾಡಿ ಶೂ ಹಾಕ್ಕೊಂಡೇ ತುಳುದ್ ಹಾಡು ಮಾಡ್ತಾಯಿದ್ರು. ಆದರೆ ಸ್ಟೀವನ್ ಮಾತ್ರ ಮುಟ್ಲೂ ಇಲ್ಟ್ಲೂ ಇಲ್ಲ, ಹತ್ತಲೂ ಇಲ್ಲ. ಅವನು ಮತ್ತು ಅವನ ಕೊಲೀಗ್ಸ್ ದೂರದಿಂದ ನೋಡ್ತಾ ನೋಟ್ಸ್ ಬರೀತಿದ್ರು. ಸ್ವಲ್ಪ ಹೊತ್ತಾದ ಮೇಲೆ ಜನಕ್ಕೆ ಬೋರ್ ಹೊಡೆದು ಸಾಕಾಯ್ತು ಬಿಡು ಅಂತ ಎಲ್ಲರೂ ಮನೆ ಕಡೆ ಜಾಗ ಖಾಲಿ ಮಾಡಿದರು. 3 ದಿನ ಆದಮೇಲೆ ಸ್ಟೀವನ್ ಮತ್ತೆ ಬೀಚ್ಗೆ ಬಂದ. ಆ ದೈತ್ಯನ ಮೇಲೆ ಅವನಿಗೆ ಆಸಕ್ತಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದ್ರಿಂದ ಅವನ ಫೆಸಿಲಿಟಿ ಅವನಿಗೆ ಆ ದೈತ್ಯನ ಮೇಲೆ ಮಾನಿಟರ್ ಮಾಡೋ ಜಾಬ್ ಕೊಟ್ಟರು. ಆದರೆ ಸ್ಟೀವನ್ಗೆ ಒಬ್ಬ ಸತ್ತ ಮನುಷ್ಯನನ್ನು ಮಾನಿಟರ್ ಮಾಡ್ತಿದ್ದೇನೆ ಅಂತ ಅವನು ಯಾವುದೇ ಕ್ರೀಪಿ ಫೀಲ್ ಇರಲಿಲ್ಲ. ಯಾಕಂದರೆ ಅವನ ಪ್ರಕಾರ ದೈತ್ಯ ಸುತ್ತಮುತ್ತ ಓಡಾಡ್ತಿರೋ ಜನಕ್ಕಿಂತ ಹೆಚ್ಚು ಜೀವಂತ ಆಗಿ ಕಾಣ್ತಿದ್ದ. ಮಕ್ಕಳು ಶವದ ಎದೆ ಮೇಲೆ ಸ್ಲೈಡ್ ಮಾಡ್ಕೊಂಡು ಆಡ್ತಿದ್ರು. ಕೆಲ್ಸದಾಳುಗಳು ಅವನ ತೊಡೆ ಮೂಳೆ ಕಡಿಯೋ ಪ್ಲ್ಯಾನ್ ಹಾಕ್ತಿದ್ರು. ಆ ಶವ ಈಗ ಪಬ್ಲಿಕ್ ಪ್ರಾಪರ್ಟಿ ಆಗಿಬಿಟ್ಟಿತ್ತು. ಮರುದಿನ ಸ್ಟೀವನ್ ಉದ್ದೇಶಪೂರ್ವಕವಾಗಿ ಯಾರೂ ಇಲ್ದ ಹೊತ್ತಿಗೆ ಹೋಗಬೇಕು ಅಂತ ಲೇಟ್ ಆಫ್ಟರ್ನೂನ್ವರೆಗೂ ಹೋಗದೆ ಕೂತ. ಆಮೇಲೆ ಹೋಗಿ ನೋಡಿದ್ರೆ ಶವ ಪೂರ್ತಿ ಬ್ಯಾಡ್ ಶೇಪ್ನಲ್ಲಿತ್ತು, ಕೊಳೆಯೋಕೆ ಶುರುವಾಗಿತ್ತು. ಒಬ್ಬ ಟೀನೇಜ್ ಹುಡುಗಿ ಆ ದೈತ್ಯನ ಕಿವಿ ಮೇಲೆ ಆರಾಮಾಗಿ ಕೂತ್ಕೊಂಡು ಚೇರ್ ಥರ ಯೂಸ್ ಮಾಡ್ತಿದ್ಲು. ಸ್ಟೀವನ್ಗೆ ಆ ದೈತ್ಯನ ಮುಖ ಮೊದಲಿನ ಥರ ಯಂಗಾಗಿ ಕಾಣ್ತಿಲ್ಲ ಅಂತ ಅನಿಸ್ತು. ಇದಕ್ಕೆ ಕಾರಣ ಸಮುದ್ರದ ನೀರಲ್ಲಿ ಬಹಳ ಹೊತ್ತು ನೆಂದಿದ್ದು ಮತ್ತು ಟಿಶ್ಯೂ ಊದ್ಕೊಂಡಿದ್ದು ಅಂತ ಅವನು ಗೆಸ್ ಮಾಡ್ದ. ದೈತ್ಯನ ಬಾಯಿಂದ ಒಂದು ಏಡಿ ತೆವಳ್ಕೊಂಡು ಬಂತು. ಅದು ನೋಡಿ ಇನ್ನು ಬೇಗನೆ ಪೂರ್ತಿ ಕರಗಿ ಹೋಗ್ತಾನೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಸ್ಟೀವನ್ ಧೈರ್ಯ ಬಂದು ಶವದ ಮೇಲೆ ಕಾಲಿಟ್ಟ. ಎದೆ ಮೇಲೆ ಹೋಗಿ ನೋಡಿದ್ರೆ ಯಾರೋ ಅಲ್ಲಿ ಸ್ಯಾಂಡ್ ಕ್ಯಾಸಲ್ ಕಟ್ಟಿದ್ರು. ಅದು ನೋಡಿ ಅವನಿಗೊಂಥರ ಫೀಲ್ ಆಯಿತು. ಆಮೇಲೆ ಇನ್ನೊಂದು ಕೈ ಕಾಣಿಸ್ತು. ಅದರ ಅರ್ಧ ಭಾಗ ಈಗಾಗಲೇ ಕೊಳೆತು ಹೋಗಿತ್ತು. ಉಳಿದಿದ್ದನ್ನು ಜನ ತಗೊಂಡೇ ಹೋಗಿದ್ರು. ಇತ್ತ ಆ ದೈತ್ಯನ ಕಣ್ಣಿನ ಕಾರ್ಮಿಯಾ ಮಸ್ಕಾಗಿ ಮೋಡ ಕವಿದ ಥರ ಆಗಿತ್ತು. ಅದರಿಂದ ಕಣ್ಣು ನೋಡಿದ್ರೆ ಒಂಥರ ಸುಳಿ ಥರ ಕಾಣ್ತಿತ್ತು. ಸ್ಟೀವನ್ ಅದು ನೋಡ್ತಾ ಅವ್ನು ಸತ್ತಿದ್ದಷ್ಟು ಟ್ರಾಜಿಕ್ ಅಲ್ಲ, ಆದರೆ ಅವ್ನು ಫೇಸ್ ಮಾಡ್ತಿರೋ ಈ ಐಸೋಲೇಷನ್ ಅದೇ ನಿಜವಾಗ್ಲೂ ಹಾರ್ಟ್ ಬ್ರೇಕ್ ಅಂತ ಹೇಳ್ತಾನೆ. ಮುಂದಿನ ಸಲ ಬಂದರೆ 2 ಕೈಗಳು ಮತ್ತು 1 ಕಾಲು ಕೊಳ್ತು ಕಟ್ಟಾಗಿ ಹೋಗಿದ್ದು. ಶವದ ಮೇಲೆ ಟೀನೇಜರ್ ಸ್ಪ್ರೇ ಪೇಂಟ್ನಲ್ಲಿ ಬೈಗುಳ ಬರ್ತಿದ್ರು. ಆ ಮ್ಯಾಗ್ನಿಫಿಸೆಂಟ್ ಕ್ರಿಯೇಚರ್ನ ಇಂತಹ ಕೊನೆ ನೋಡೋಕ್ಕೆ ಸ್ಟೀವನ್ಗೆ ಮನಸ್ಸೇ ಇರಲಿಲ್ಲ. ಆದರೆ ಆ ಬೈಗುಳುಗಳು ನೋಡಿ ಅವನಿಗೆ ಈ ದೈತ್ಯ ಈಗ ಇನ್ನಷ್ಟು ಮನುಷ್ಯನ ಥರ ಕಾಣ್ತಿದ್ದಾನೆ, ವಲ್ನರಬಲ್ ಆಗಿದ್ದಾನೆ ಅಂತ ಅನಿಸ್ತು. ಮರುದಿನ ಬಂದು ಸ್ಟೀವನ್ಗೆ ಒಂಥರ ರಿಲೀಫ್ ಆಯಿತು.
ಯಾಕಂದರೆ ದೈತ್ಯನ ತಲೆ ತೆಗೆದು ಹಾಕಲಾಗಿತ್ತು. ಹಕ್ಕಿಗಳು ಅದರ ಮಾಂಸ ತಿಂತಿದ್ದು. ಸ್ಟೀವನ್ ದೂರದಿಂದ ನೋಡ್ತಾ ನಿಂತ. ತಲೆ ಇಲ್ದ ಮೇಲೆ ಶವ ಅಷ್ಟೊಂದು ಮನುಷ್ಯನ ಥರ ಅನಿಸ್ಲಿಲ್ಲ. ಅದರಿಂದ ಸ್ಟೀವನ್ಗೆ ಆ ಶವದ ಜೊತೆ ಇದ್ದ ಕನೆಕ್ಷನ್ ಕಡಿಮೆ ಆಯಿತು. ಆ ದಿನದ ನಂತರ ಅವನು ಕೆಲವು ವಾರಗಳ ಕಾಲ ಬೀಚ್ಗೆ ಹೋಗಲಿಲ್ಲ. ಮತ್ತೆ ಹೋದಾಗ ಅವನು ಒಂದು ಕಾಲದಲ್ಲಿ ಮನುಷ್ಯ ಅನ್ನೋದಕ್ಕೆ ಯಾವುದೇ ಸೈನ್ ಉಳಿದಿರಲಿಲ್ಲ. ಆ ಮ್ಯಾಗ್ನಿಫಿಸೆಂಟ್ ಕ್ರಿಯೇಚರ್ನ ಕೊಳೆತ ಗಾಟ್ಸ್ ಮಾತ್ರ ಬಿದ್ದಿತ್ತು. ಜನಕ್ಕೂ ಇಂಟ್ರೆಸ್ಟ್ ಎಕ್ಸ್ಪೈರ್ ಆಗಿ ಹೋಗಿತ್ತು. ತಿಂಗಳುಗಳು ಕಳೆದ ಮೇಲೆ ಆ ದೈತ್ಯ ಬಂದ ವಿಷಯನೇ ಎಲ್ಲರೂ ಮರ್ತು ಹೋದರು. ಆದರೆ ಅವನ ಬಾಡಿ ತುಂಡುಗಳು ಊರ ತುಂಬ ಹರಡಿ ಹೋಗಿದ್ದು. ಅವನ ಮೂಳೆಗಳನ್ನ ಡೆಕೋರೇಷನ್ಗೆ ಯೂಸ್ ಮಾಡ್ತಿದ್ರು. ಒಂದಿನ ಸೈಕಲ್ನಲ್ಲಿ ತಿರುಗಾಡ್ತಾ ಹೋಗ್ತಿದ್ದ ಸ್ಟೀವನ್ಗೆ ಆ ದೈತ್ಯನ ತಲೆ ಬುರುಡೆ ಒಂದು ಕಡೆ ಬಿದ್ದಿರೋದು ಕಾಣಿಸ್ತು. ಊರ ಪಬ್ಗಳಲ್ಲಿ ಸುತ್ತ ನೋಡಿದ್ರೆ ಮಮ್ಮಿಫೈಡ್ ಆಗಿರೋ ಮೂಗು ಮತ್ತು ಕಿವಿಗಳು ಸಿಕ್ಕೇ ಸಿಗ್ತವೆ ಅಂತ ಅನ್ಕೋತಾನೆ. ಸ್ಟೀವನ್ ಪ್ರಕಾರ ಈ ಡೆಕೋರೇಷನ್ಗಳು ಅವನು ಊದ್ಕೊಂಡು ಕೊಳೆತ ಬಾಡಿಯ ಮೆಮರಿಗಿಂತ ಆ ದೈತ್ಯನ ಗ್ರೇಟ್ನೆಸ್ಸನ್ನು ಬೆಟರಾಗಿ ಕಾನ್ವೆ ಮಾಡ್ತಿದ್ದಾವೆ. ಇನ್ನು ಆ ದೈತ್ಯನ ಪ್ರೈವೇಟ್ ಪಾರ್ಟ್ಸ್ ವಿಷಯಕ್ಕೆ ಬಂದರೆ ಅದನ್ನ ಕಟ್ ಮಾಡಿ ಒಂದು ಸರ್ಕಸ್ನ ಫ್ರೀಕ್ ಮ್ಯೂಸಿಯಂಗೆ ತೊಗೊಂಡು ಹೋಗಿದ್ರು. ಅದು ಇಡೀ ಒಂದು ಟೆಂಟ್ ತುಂಬಿಕೊಂಡಿದೆ. ಆದರೆ ಅದನ್ನ ತಿಮಿಂಗಿಲ್ಲದ್ದು ಅಂತ ರಾಂಗ್ ಆಗಿ ಲೇಬಲ್ ಹಾಕಿದ್ದಾರೆ. ಕೊನೆಗೆ ಜನ ಅವನ್ನ ಒಂದು ಸೀ ಮಾನ್ಸ್ಟರ್ ಅಂತ ಮಾತ್ರ ನೆನ್ಪು ಮಾಡ್ಕೋತಾರೆ ಅಷ್ಟೆ. ಆದರೆ ಸ್ಟೀವನ್ಗೆ ಆ ದೈತ್ಯ ಇನ್ನೂ ಜೀವಂತ ಇದ್ದಾನೆ. ಅವನ ರಿಸರೆಕ್ಷನ್ ಕನಸು ಆಗಾಗ ಬೀಳುತ್ತೆ. ಆ ಕನಸಿನಲ್ಲಿ ದೈತ್ಯ ಊರ್ನ ತುಂಬ ನಡ್ಕೊಂಡು ತಿರುಗಾಡ್ತಾ ತನ್ನ ತುಂಡು ತುಂಡಾದ ಭಾಗಗಳನ್ನ ವಾಪಸ್ ಎತ್ಕೊಂಡು ಸಮುದ್ರದ ಕಡೆ ಮರಳ್ತಾನೆ. ಈ ಎಪಿಸೋಡ್ ಶಾರ್ಟ್ ಆಗಿದ್ರೂ ಪ್ರತಿ ಸೀನ್ನಲ್ಲೂ ಡೀಪ್ ಮೀನಿಂಗ್ ತುಂಬಿದೆ. ಫ್ಯಾನ್ಸ್ ಎಲ್ಲರೂ ತಮ್ಮ ತಮ್ಮ ವೇಯಲ್ಲಿ ಇಂಟರ್ಪ್ರೆಟ್ ಮಾಡ್ಕೊಂಡಿದ್ದಾರೆ. ಆದರೆ ಬಹಳ ಜನ ನ್ಯಾರೇಟರ್ ಸ್ಟೀವನ್ ಮತ್ತು ಆ ದೈತ್ಯ ಒಬ್ಬನೇ ಅಂತ ಒಂದು ಥಿಯರಿ ಹೇಳ್ತಾರೆ. ಸ್ಟೀವನ್ಗೆ ಮಾತ್ರ ಆ ದೈತ್ಯನ ಪೇಯ್ನ್ ಅರ್ಥ ಆಗ್ತಿದೆ, ಬೇರೆ ಯಾರಿಗೂ ಆಗ್ತಿಲ್ಲ. ಹಾಗಾಗಿ ಕೆಲವರ ಪ್ರಕಾರ ಅವರಿಬ್ಬರೂ ಒಂದೇ ಎಂಟಿಟಿ. ದೈತ್ಯ ಸ್ಟೀವನ್ ಮೂಲಕ ಕಮ್ಯುನಿಕೇಟ್ ಮಾಡ್ತಿರ್ಬೋದು ಅಂತ. ಸ್ಟೀವನ್ ಆ ಶವದ ಡಿಕೆಯನ್ನು ಇಷ್ಟು ಡೀಟೇಲ್ ಆಗಿ ಡಿಸ್ಕ್ರೈಬ್ ಮಾಡ್ತಾನಲ್ಲ, ಅವನೇ ಆ ಸ್ಟೇಜಸ್ ತನ್ನ ಮೇಲೆ ಫೀಲ್ ಮಾಡ್ತಿದ್ದಾನ ಅಂತ ಅನ್ಸುತ್ತೆ. ಆ ದೈತ್ಯನ ಶವದ ಡಿಕೆಯನ್ನು ಮೆಟಫರ್ ಆಗಿ ನೋಡಿದ್ರೆ ತುಂಬ ಲೇಯರ್ಸ್ ಕಾಣಿಸ್ತವೆ. ಸ್ಟೀವನ್ ಪ್ರತಿ ಸ್ಟೇಜನ್ನು ತುಂಬ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾನೆ. ಮೊದಲು ನ್ಯಾಚುರಲ್ ಆಗಿ ಟೈಮ್ ಜೊತೆ ಶವ ಕೊಳೆಯೋದು, ಆಮೇಲೆ ಜನ ಅವನ್ನ ಕಮಾಡಿಟಿ ಥರ ಟ್ರೀಟ್ ಮಾಡ್ತಾ ಅಂಗಾಂಗಗಳನ್ನ ಕಟ್ ಮಾಡ್ತಾ ಹೋಗ್ತಾರೆ. ಅದನ್ನ ನೋಡ್ತಾ ಅವನ ಮನಸ್ಸು ಇನ್ನಷ್ಟು ಭಾರ ಆಗ್ತಾ ಹೋಗುತ್ತೆ. ಜನ ಅವನ ಯಾವ ರೀತಿ ನಡ್ಕೊಂಡ್ರು ಅನ್ನೋದು ನೋಡಿ ಇವತ್ತಿನ ವರ್ಲ್ಡ್ನಲ್ಲಿ ಕನ್ಸ್ಯೂಮರಿಸಮ್ ಮತ್ತು ಎಕ್ಸ್ಪ್ಲಾಯಿಟೇಷನ್ ಎಷ್ಟು ನಾರ್ಮಲ್ ಆಗಿ ಹೋಗಿದೆ ಅಂತ ಸ್ಟೀವನ್ಗೆ ಅರ್ಥ ಆಯಿತು. ಕತೆ ಮುಂದೆ ಹೋದಂಗೆ ಮನುಷ್ಯ ಆಗಿರೋದಂದ್ರೆ ಏನು, ಯಾವ ಪಾಯಿಂಟಲ್ಲಿ ನಾವು ಹ್ಯೂಮ್ಯಾನಿಟಿ ಕಳ್ಕೊಂಡ್ವಿ ಅಂತ ಡಿಸೈಡ್ ಮಾಡ್ತೀವಿ ಅಂತ ಸ್ಟೀವನ್ ಅವನು ಕೇಳ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಶವಕ್ಕೆ ತಲೆ ಇರೋವರೆಗೂ ಅವನು ದೈತ್ಯನ್ನ ತನ್ನ ಥರಾನೇ ಒಬ್ಬ ಮನುಷ್ಯ ಅಂತ ಫೀಲ್ ಮಾಡ್ತಿದ್ದ. ಅಷ್ಟೇ ಅಲ್ಲ, ತನ್ನಂತಹ ಸಣ್ಣ ಪ್ರಾಣಿಗಳಿಗಿಂತ ಆ ದೈತ್ಯ ಹೆಚ್ಚು ಮನುಷ್ಯ ಅಂತ ಬಿಲೀವ್ ಮಾಡ್ತಿದ್ದ. ಆದರೆ ತಲೆ ಹೋದ್ಮೇಲೆ ಅವನಿಗೆ ಆ ದೈತ್ಯ ಬರೀ ಒಂದು ಮಾಂಸದ ದಿಬ್ಬ ಅಂತ ಮಾತ್ರ ಕಾಣಿಸ್ತು. ಸಿಂಪತಿ ಕಡಿಮೆ ಆಯಿತು. ಇಡೀ ಎಪಿಸೋಡಲ್ಲಿ ಆ ದೈತ್ಯ ಯಾರು, ಎಲ್ಲಿಂದ ಬಂದ ಅಂತ ನಮ್ಗೆ ಗೊತ್ತಾಗಲ್ಲ. ದ ಡ್ರೌನ್ ಜಾಯಿಂಟ್ ಸ್ಟೀವನ್ ಮತ್ತು ಬೇರೆ ಜನರ ಫೀಲಿಂಗ್ಸ್ನ ನಡುವಿನ ಕಾಂಟ್ರಾಸ್ಟ್ ಮೇಲೆ ಫೋಕಸ್ ಮಾಡುತ್ತೆ. ಆ ದೈತ್ಯ ದಡಕ್ಕೆ ಬರೋ ಮೊದಲು ಒಂದು ಮಿತ್ ಆಗಿದ್ದ. ಸ್ವಲ್ಪ ಕಾಲ ಜನ ಅವನ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡ್ರು, ಆಮೇಲೆ ಮರ್ತು ಹೋದರು. ಅವನ ಎಕ್ಸಿಸ್ಟೆನ್ಸ್ ಮತ್ತೆ ಮಿತ್ ಆಗಿ ಹೋಯಿತು. ನಾವು ಮನುಷ್ಯರು ಕೂಡ ಹಾಗೇನೆ. ಒಂದಿನ ನಾವು ಫೇಡ್ ಆಗ್ತೀವಿ. ನಮ್ಮನ್ನು ಭೇಟಿಯಾದ ಜನರ ಮೆಮರಿಯಲ್ಲಿ ಮಾತ್ರ ಉಳ್ಕೊಳ್ತೀವಿ. ಆದರೆ ಕೊನೆಗೆ ಅವ್ರ ಮೆಮರಿಯು ಕೂಡ ಫೇಡ್ ಆಗುತ್ತೆ ಮತ್ತು ನಾವು ಕೂಡ ನಮ್ಮ ಅಸ್ತಿತ್ವವನ್ನು ಕಳ್ಕೊತೀವಿ. ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.